ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಬಾಣಲಿ ಬಿಸಿ ಆದಮೇಲೆ ಮೀಡಿಯಮ್ ಉರಿಯಲ್ಲಿ ತೊಗರಿಬೇಳೆ ಕೆಂಪು ಹುರ್ಕೊತಾ ಇದ್ದೀನಿ. 1/4 kg ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ. ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಕೆಂಪು ಹುರ್ಕೊಂಡಿದ್ದೀನಿ. ಹೆಸರು ಕಾಳು 1/4 kg, ಅದು ಕೆಂಪು ಹುರ್ಕೊಂಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ. ಇದೊಂದು 100 ಗ್ರಾಮ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅರ್ಧ kg ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗೆ ಹುರ್ಕೊಬೇಕು. ಮೆಂತ್ಯ ಚಿಟಪಟ ಅಂತ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಮೆಂತ್ಯ 25 ಗ್ರಾಮ್ ತೊಗೊಂಡಿದ್ದೀನಿ. ಮೆಣಸು 100 ಗ್ರಾಮು. ಸಾಸಿವೆ 50 ಗ್ರಾಮ್ ತೊಗೊಂಡಿದ್ದೀನಿ. ಅದು ಚಿಟಪಟ ಚೆನ್ನಾಗಿ ಕೆಂಪಗೆ ಹುರ್ಕೊಬೇಕು. ಕರ್ಬೇವಿನ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒಣಗಿಸಿ ಹುರ್ಕೊಂಡಿದ್ದೀನಿ. ಅರಿಶಿನ ಕೊಂಬು 20 ಗ್ರಾಮ್ ಹಾಕಿದ್ದೀನಿ. ಧನಿಯಾ ಅರ್ಧ kg ತಗೊಂಡಿದ್ದೀನಿ. ಅದು ಕೆಂಪಗೆ ಹುರ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲೇ ಹುರ್ಕೊಬೇಕು, ಸೀದಿಸ್ಬಾರ್ದು. ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಘಾಟ್ ಬಂದುಬಿಡುತ್ತೆ. 1/4 kg ತಗೊಂಡಿದ್ದೀನಿ. ಅರ್ಧ kg ಸಾಂಬಾರು ಪುಡಿಗೆ 1/4 kg ಹಾಕಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಬೇಕು. ಜಾಸ್ತಿ ಉರಿ ಇಟ್ಕೊಳೋದು ಬೇಡ, ಮೀಡಿಯಮ್ ಉರಿಯಲ್ಲಿ ಮಾಡಬೇಕು. ಇವಾಗ ಖಾರದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಅರ್ಧ kg ತಗೊಂಡಿದ್ದೀನಿ. ಇದು ತೋಟ ಏನು ಬಿಡಿಸಲ್ಲ, ಇದು ಖಾರ ಹಂಗೆ ಇರುತ್ತೆ ಅಂತ, ಖಾರ ಕಡಿಮೆ ಆಗುತ್ತೆ ಅಂತ. ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೊಂದು ವರ್ಷದವರೆಗೂ ಬರುತ್ತೆ, ಒಂದು 4-5 ಜನಕ್ಕೆ ಅಡುಗೆ ಮಾಡಿಕೊಂಡ್ರೆ. ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ತುಂಬ ರುಚಿಯಾಗೂ ಇರ್ತೈತೆ. ಎಲ್ಲ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ನಾನು. ಒಣಮೆಣ್ಸಿನ್ಕಾಯಿ, ಧನಿಯಾ ಎಲ್ಲ ಒಣಗಿಸ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ 1 ಅವರ್ ಒಣಗಿಸಿದ್ದೀನಿ. ಧನಿಯಾನು ಒಣಮೆಣ್ಸಿನ್ಕಾಯಿ ಎಲ್ಲ ಬಿಸಿ ಆರಿದ್ಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಬರ್ತೀನಿ. ಇವಾಗೆಲ್ಲ ಆರೋದಕ್ಕೆ ಇಟ್ಟಿದ್ದೀನಿ. ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀನಿ. ಪುಡಿ ಇವಾಗ ಒಂದು 3-3.5 kg ಅಷ್ಟು ಪುಡಿ ಬಂದಿದೆ.